ತನುವು ಸ್ನೇಹಿತರೇ, ಗುಂಡ್ಲುಪೇಟಿಂದ ನಾನು ಬಂದೆ ಅನ್ಕೊಳ್ಳಿ. ಇವಾಗ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಈ ಮೇನ್ ರೋಡಿಂದ ರೈಟ್ ಟರ್ನ್ ತಗೋಬೇಕಾಗಿರುತ್ತೆ ಅನ್ಕೊಳ್ಳಿ. ಈ ಬೋರ್ಡ್ ಕಾಣಿಸ್ತಾ ಇರ್ಬೋದು ಮುಂದೆ ನಿಮಗೆ. ಇಲ್ಲಿ ರೈಟ್ ಟರ್ನ್ ತಗೊಂಡು ಹೋದ್ರೆ ನಿಮಗೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಯ್ತೀರಾ. ಸೊ ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕಾಗಿರುತ್ತೆ. ಇದು ಗೋಪಾಲ ಸ್ವಾಮಿ ರೋಡ್ ಆಗಿರುತ್ತೆ. ನಿಮಗೆ ಇಲ್ಲಿ ಆರ್ಚ್ ಕಾಣಿಸ್ತಿದೆ ಗೊತ್ತಾ? ಈ ಆರ್ಚ್ ಇಂದ ಹಿಂಗೆ ಒಳಗಡೆ ಹೋಗ್ಬೇಕು. ಹಂಗೆ ಸ್ಟ್ರೇಟ್ ಹೋದ್ರೆ ಆ ರೋಡ್ ಬಂದು ಬಂಡೀಪುರಕ್ಕೆ ಹೋಗುತ್ತೆ. ನಿಮಗೆ ರೈಟ್ ತಗೊಂಡು ಹೋದ್ರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುತ್ತೆ. ಮುಂದೆ ನಿಮಗೆ ಇಲ್ಲಿಂದ ಒಂದು ರೋಡ್ ವ್ಯೂ ಇದೆ, ಸಖತ್ತಾಗಿದೆ ಆ ಒಂದು ವ್ಯೂ. ನಿಮ್ಗೆ ಅಲ್ಲಿ ಹೋಗ್ತಾ ತೋರಿಸ್ತೀನಂತೆ ಆ ಒಂದು ವ್ಯೂನ. ನಿಜಕ್ಕೂ ಸಖತ್ತಾಗಿರ್ತಕ್ಕಂಥ ಒಂದು ರೋಡ್ ಅನ್ಕೊಳ್ಳಿ ಅದು. ಬನ್ನಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ. ಮಾತಲ್ಲಿ ಜೇನು ತುಂಬಿ ನೂರೆಂಟು ಹೇಳುವೆ, ನನಗಿಂತ ಚೆಲುವ ಬರಲು ನೀ ಹಿಂದೆ ಓಡುವೆ. ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನ್ನನ್ನು. ಓಹೋ, ಇಲ್ಲೂ ಕೂಡ ಮರ ಉಂಟು ನೋಡಿ, ಹೆಂಗ್ ರೆಡ್ ಕಾಣಿಸ್ತಿದೆ. ಇಲ್ಲಂತೂ ರೋಡ್ ಉದ್ದಕ್ಕಿದೆ ಸ್ನೇಹಿತರೆ, ಇನ್ನೂ ಸಕ್ಕದಾಗಿ ಕಾಣುತ್ತೆ ಅನ್ಕೊಳ್ಳಿ. ಫುಲ್ ರೋಡಲ್ಲಿ ಅದೇ ಇರೋದು. ಓ ಮೈ ಗಾಡ್, ಏನ್ ಸಕ್ಕತ್ತಾಗಿದೆ ಗುರು ಈ ವ್ಯೂ ನೋಡೋದಕ್ಕೆ. ಈ ಮರಗಳೇ ಒಂದು ಅದ್ಭುತ ಅನ್ಕೊಳ್ಳಿ. ಹೆಂಗ್ ಕಾಣಿಸ್ತಾ ಉಂಟು ನೋಡಿ, ಫುಲ್ ರೆಡ್ ಆಗಿ ಈ ರೋಡಿಗೆ, ಆ ಹಿಂದ್ಗಡೆ ಇರೋ ಬೆಟ್ಟಕ್ಕೆ. ಓ ಮೈ ಗಾಡ್, ಅಮೇಝಿಂಗ್ ಫೀಲಿಂಗ್ ಅನ್ಕೊಳ್ಳಿ. ಈ ರೋಡ್ ಉದ್ದಕ್ಕೂ ಇದೆ ಸ್ನೇಹಿತರೆ, ಅಲ್ಲಿವರೆಗೂ ತುದಿವರೆಗೂ ಕಾಣಿಸ್ತಾ ಇದೆ. ಕ್ರೇಜಿ. ಓಹೋ, ಮಸ್ತ್ ಗುರು. ಇಲ್ಲೇನು ಮುಂದೆ ನಿಮ್ಗೆ ಆರ್ಚ್ ತರ ಕಾಣುತ್ತಿದೆ ಅಲ್ಲ ಸ್ನೇಹಿತರೆ, ಅದೇ ಒಂದು ಎಂಟ್ರಿ ಆಗಿರುತ್ತೆ. ಅಲ್ಲಿ ರೈಟ್ ಸೈಡ್ ಅಲ್ಲೇ ಪಾರ್ಕಿಂಗ್ ಜಾಗ ಇರುತ್ತೆ. ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಆಮೇಲೆ ನಾವು ಮೇಲ್ಗಡೆಗೆ ಬಸ್ ಟಿಕೆಟ್ ತಗೊಂಡು ಹೋಗ್ಬೇಕಾಗಿರುತ್ತೆ. ಸೊ ಬನ್ನಿ ಗಾಡಿನ ಪಾರ್ಕ್ ಮಾಡಿ ನಿಮ್ಗೆ ಮೇಲೆ ಹೋಗ್ಬೇಕಾದ್ರೆ ಸಿಗ್ತೀನಂತೆ ಮತ್ತೆ ನಾನು. ನೋಡಿ ಸ್ನೇಹಿತರೆ, ಎಷ್ಟೊಂದು ಕ್ಯೂ ಇದೆ ಅಂದ್ರೆ, ಓ ಮೈ ಗಾಡ್. ಇದು ಅಲ್ಲದೆ ಇನ್ನು ಒಳಗಡೆಗೆ ಜನ ವೇಟ್ ಮಾಡ್ತಾ ಇದ್ದಾರೆ. ಇದು ಏನ್ ಕತೆನ ನೋಡುವ ಒಂದ್ಸರ್ತಿ. ಆದ್ರೆ ಇಲ್ಲಿವರೆಗೂ ಬಂದಿದ್ದೀವಿ, ವಾಪಸ್ ಆಗೋದ್ಕಿನ್ನ ಏನಾದ್ರು ಒಂದು ನೋಡ್ಕೊಂಡ್ ಬರುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡುವ ಏನಾಗುತ್ತೆ ಅಂತ. ಆದ್ರೆ ಸಿಕ್ಕಾಬಡೆ ರಶ್ ಉಂಟು ಮಾತ್ರ, ಭಯಾನಕ ಜನ ಇದ್ದಾರೆ. ಒಂದು ಬಸ್ ಬಂತು ಸ್ನೇಹಿತರೆ, ಫುಲ್ ರಶ್ ಇತ್ತು, ಹತ್ಕೊಳ್ಳಿ. ಅದಕ್ಕೆ ಹತ್ಕೊಳ್ಳಿಲ್ಲ. ಇನ್ನೊಂದು ಬಸ್ಸು ಹಿಂದ್ಗಡೆ ಬಂದು ನಿಂತಿದೆ, ಅದಕ್ಕೆ ಹತ್ಕೊಳ್ಳೋಣ ಅಂದ್ಬಿಟ್ಟು ವೇಟ್ ಮಾಡ್ತಾ ಇರೋದು. ಅದು ಬಂದ ತಕ್ಷಣ ಅದಕ್ಕೆ ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಇವಾಗ ಈ ಬಸ್ಸಲ್ಲಿ ಇವಾಗೇನು ಹೋಗ್ತಿದೆ ಇವತ್ತು, ಇದರಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅನ್ಕೊಳ್ಳಿ. ಆ ಲೆವೆಲಲ್ಲಿ ಹತ್ಕೊಂಡ್ಬಿಟ್ಟವ್ರೆ, ನೇರ ಕರ್ಕೊಂಡು ಹೋಗೋ ಥರ ಹೋಗ್ತಾ ಇದ್ದಾರೆ ಅನ್ಕೊಳ್ಳಿ. ನೋಡೋಣ, ಇನ್ನೊಂದು ಬಸ್ ಬಂದ ತಕ್ಷಣ ನಾವು ಅದರಲ್ಲಿ ಹೋಗುವ. ಬನ್ನಿ, ಅದ್ರಲ್ಲಿ ಸಿಗ್ತೀನಿ. ಕೊನೆಗೂ ನಮ್ಮ ಬಸ್ ಹೊರಡ್ತು ಅಂತ ಅನ್ಕೊಳ್ಳಿ. ನೋಡಿ ಹೆಂಗಿದೆ ವ್ಯೂ, ಕ್ರೇಜಿ ಆಗಿದೆ, ಮೈಲ್ಡ್ ಆಗಿದೆ ವೆದರ್. ತರ ಏನೋ ಚೆನ್ನಾಗಿ ಉಂಟು ಅನ್ಕೊಳ್ಳಿ. ಬ್ಯೂಟಿ. ಬೇರೇನು ನೋಡದಿನ್ನು, ನಿನಗಾಗಿಯೇ ಬಾಳುವೆ ಇನ್ನು ನಾನು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು. ಇಲ್ಲಿಂದ ವ್ಯೂ ನೋಡಿ ಹೆಂಗುಂಟು, ಕ್ರೇಜಿ ಆಗಿರತಕ್ಕಂಥ ವ್ಯೂ ಸ್ನೇಹಿತರೆ. ವಾವ್, ಬ್ಯೂಟಿ. ಫುಲ್ ಎಲ್ಲ ಬಂದು ಡೆನ್ಸ್ ಫಾರೆಸ್ಟ್ ಅನ್ಕೊಳ್ಳಿ. ಸಾಕಾಗಿ ಕ್ರೇಜಿ ಆಗಿದೆ ಗುರು. ಬ್ಯೂಟಿ. ಹಂಗೆ ನೋಡಿ ನಿಮಗೆ ಫುಲ್ ಒಂದು ಅದ್ಭುತವಾದಂಥ ವ್ಯೂ ಮಾತ್ರ ಕಾಣಿಸ್ತಾ ಉಂಟು ನಿಮಗೆ.
ಮುಂದ್ಗಡೆ ರೋಡ್ ನೋಡಿ ಏನುಂಟು. ಇಲ್ಲಿ ಟಿಕೆಟ್ ದರ ಬಂದು ಒಬ್ಬರಿಗೆ 60 ರೂಪಾಯಿ ಆಗಿರುತ್ತೆ. ಮತ್ತೆ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣವಾಗಿರುತ್ತೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ತೋರಿಸ್ಬೇಕಾಗತ್ತೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಉಚಿತ ಪ್ರಯಾಣ, ಯಾವುದೇ ತರದ ಟಿಕೆಟ್ ತಗೋಬೇಕಾಗಿಲ್ಲ. ಬನ್ನಿ, ಅದ್ಭುತವಾದ ಸಮಯನ ಸ್ಪೆಂಡ್ ಮಾಡಿ, ಎಂಜಾಯ್ ಮಾಡಿ. ನನ್ನಲ್ಲಿ ಹೇಗೆ ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕವ ಚೆಲುವೆ. ಆ ಸೂರ್ಯ ಚಂದ್ರ ಸಾಕ್ಷಿ, ತಂಗಾಳಿ ಸಾಕ್ಷಿಯು, ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯು. ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು, ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು, ಆನಂದದ ಕಂಬನಿ ತಂದೆ ನೀನು. ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕವ ಚೆಲುವೆ. ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಹೇಗೆ. ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕವ ಚೆಲುವೆ. ಮಾತಲ್ಲಿ ಜೇನು ತುಂಬಿ 108 ಹೇಳುವೆ, ನನಗಿಂತ ಚೆಲುವ ಬರಲು ನೀ ಹಿಂದೆ ಓಡುವೆ. ನಿನ್ನನ್ನು ಕಂಡ ಕಣ್ಣು ಬೇರೇನು ಸ್ನೇಹಿತರೆ, ಇವಾಗ ತಾನೇ ನಾನು ಟೆಂಪಲ್ಗೆ ಬಂದು ರೀಚ್ ಆಗಿದ್ದೀನಿ. ನೋಡ್ಬೋದು, ಬಸ್ಸಲ್ಲಿ ನಿಂತ್ಕೊಂಡಿದೆ 2. ಇಲ್ಲಿಂದ ಹಿಂಗೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿ ಮುಂದೆ ಕಾಣಿಸ್ತಾ ಇರೋದೇ ಟೆಂಪಲ್ ಆಗಿರುತ್ತೆ. ಇದು ದೇವಸ್ಥಾನದ ಮೇನ್ ಎಂಟ್ರಿ ಆಗಿರುತ್ತೆ. ಸೊ ಇದೇ ಒಂದು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ಏನು ಅದ್ಧೂರಿಯಾಗಿರತಕ್ಕಂಥ ಒಂದು ದೇವಸ್ಥಾನ ಇದು. ಅಂದರೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ ವರ್ಷದ 12 ತಿಂಗಳು ಕೂಡ ನಿಮಗೆ ಫಾಗ್ ಇರುತ್ತೆ ಈ ಒಂದು ಬೆಟ್ಟದಲ್ಲಿ. ಸಮ್ಮರ್ ಇರಲಿ, ವಿಂಟರ್ ಇರಲಿ, ಮಳೆ ಇರಲಿ, ಏನೇ ಇರಲಿ, ಅದಕ್ಕೋಸ್ಕರನೇ ಈ ಒಂದು ದೇವಸ್ಥಾನಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಅಂದರೆ ಯಾವಾಗಲೂ ಹಿಮ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನೋಡಿ ಹೆಂಗಿದೆ ಟೆಂಪಲ್, ಒಂಥರ ಬ್ಯಾಕ್ ಟಾಪ್ ಎಲ್ಲ ನೋಡಿ ಹೆಂಗಿರುತ್ತೆ, ಮಸ್ತಾಗಿದೆ ಮಾತ್ರ. ಹಾಗಾಗಿನೇ ಈ ಒಂದು ದೇವಸ್ಥಾನ ತುಂಬ ಫೇಮಸ್ ಆಗಿರುತ್ತೆ ಅಂದ್ಕೊಳ್ಳಿ. ಹಿಮವದ್ ಗೋಪಾಲ ಸ್ವಾಮಿ ಸಖತ್. ಅಲ್ಲೇ ಹಿಂದ್ಗಡೆ ಸೈಡಲ್ಲಿ ಹೋಗೋಣ, ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ. ವ್ಯೂ ತೋರಿಸ್ತೇನೆ ಅಂತ ಅನ್ಸುತ್ತೆ. ಇದು ದೇವಸ್ಥಾನದ ಹಿಂಭಾಗ ಆಗಿರುತ್ತೆ. ಆದರೆ ಏನು ನಿಜವಾಗ್ಲೂ ಹೇಳಬೇಕಂದ್ರೆ ಏನು ಸಖತ್ ಚಿಲ್ಲಾಗಿದೆ, ಅಂದರೆ ಸಖತ್ ಕೂಲಾಗಿದೆ. ಸಮ್ಮರ್ನ ಫೀಲೇ ಇಲ್ಲ ಅಂದ್ಕೊಳ್ಳಿ, ಸಕ್ಕತ್ತಾಗಿದೆ ಮಾತ್ರ. ಸೊ ಇಲ್ಲಿಂದ ನೋಡಿ ಫುಲ್ ಎಲ್ಲ ಬೆಟ್ಟ, ಎಲ್ಲನೂ ಫಾಗಿಂದ ಮುಚ್ಕೊಂಡಿರ್ತಕ್ಕಂಥ ಒಂದು ಬೆಟ್ಟ. ಸಖತ್ ಚಿಂದಿಯಾಗಿ ಉಂಟು ಸ್ನೇಹಿತರೆ, ಬ್ಯೂಟಿ. ಸ್ನೇಹಿತರೆ, ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ರಶ್ ಇದೆ ಅಂದ್ಕೊಳ್ಳಿ. ಅಪ್ಪ ಅದಕ್ಕೆ
ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬಸ್ನ ಹಿಡ್ಕೊಂಡು ಹೋಗಬೇಕು. ಮುಂದೆ ಅಲ್ಲಿ ಹೋಗ್ತಾ ನಿಮಗೆ ಸಿಗ್ತೀನಂತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಒಂದು ರೆಸಾರ್ಟು ಅದ್ಭುತವಾಗಿದೆ. ಆ ರೆಸಾರ್ಟ್ ಹತ್ತಿರ ನಿಮಗೆ ಸಿಗ್ತೀನಂತೆ. ಬನ್ನಿ ಹೋಗ್ತಾ ಹೋಗ್ತಾ. ನೋಡಿ ಇಲ್ಲಿಂದ ವ್ಯೂ ಹೆಂಗಿದೆ. ಇದು ಮುಂದುಗಡೆ ಟೆಂಪಲು. ಇಲ್ಲಿ ಬಂದು ಇದೆಲ್ಲ ಏನಿದೆ ಗೊತ್ತಾ, ಬಂಡೀಪುರ ರಿಸರ್ವ್ ಫಾರೆಸ್ಟ್ ಅಂಡರಲ್ಲಿ ಬರುತ್ತೆ. ಇಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ, ಅದನ್ನು ದಾಟ್ಬಿಟ್ಟು ಒಳಗಡೆ ಹೋಗೋಂಗಿಲ್ಲ. ಸಖತ್ತಾಗಿದೆ ಮಾತ್ರ. ಸೊ ಇವಾಗ ಇಲ್ಲಿಂದ ಹೊರಡುವ ಸ್ನೇಹಿತರೆ. ಬಸ್ ರೆಡಿ ಇದೆ, ಆಲ್ರೆಡಿ ಬಂದಿದೆ. ನೋಡ್ಬೋದು ಇಳೀತಾ ಇದ್ದಾರೆ. ಆ ಬಸ್ಸಲ್ಲಿ ಹತ್ಕೊಂಡು ಹೋಗುವ. ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನಗಾಗಿಯೇ ಬಾಳುವೆ ಇನ್ನು ನಾನು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಳ್ದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಹೇಗೆ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ಆ ಸೂರ್ಯ ಚಂದ್ರ ಸಾಕ್ಷಿ, ತಂಗಾಳಿ ಸಾಕ್ಷಿಯು, ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯು. ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು, ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು, ಆನಂದದ ಕಂಬನಿ ತಂದೆ ನೀನು. ಸ್ನೇಹಿತರೆ, ಇವಾಗ ಬಂದು ಆನ್ ದಿ ವೇ ಬಂಡೀಪುರನಲ್ಲಿದ್ದೀನಿ. ಇಲ್ಲಿಂದ ಬಂದು ನೋಡಿ 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 ಸ್ನೇಹಿತರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯಾಮ್ರಾ ಆನ್ ಮಾಡಿದೆ ಅಂದ್ಕೊಳ್ಳಿ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ. ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೀನಿ. 2 ಕೃಷ್ಣ ಮೃಗ ಬಂದ್ಬಿಟ್ಟು ರೋಡಲ್ಲಿ ಹಿಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇತ್ತು. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ, ಸಕ್ಕದಾಗಿ ಬಂದಿದೆ ನೋಡಿ. ನಾನು ಏನು ಹೇಳ್ತಾ ಇದ್ದನಪ್ಪ ಅಂದರೆ, ಇವಾಗ ಆನ್ ದಿ ವೇ ಟು ಬಂಡೀಪುರನಲ್ಲಿದ್ದೀನಿ. ಅಂದರೆ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನದಿಂದ ವಾಪಸ್ ಬಂದು ಇವಾಗ ಬಂಡೀಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹಿಮವದ್ ಗೋಪಾಲ ಸ್ವಾಮಿಯಿಂದ ನಮ್ಮ ಸ್ಟೇ ನಾನೇನು ಬುಕ್ ಮಾಡಿದ್ದೇನಲ್ವ, ಫಾರೆಸ್ಟ್ ರೆಸಾರ್ಟ್ ಅಂತ ಹೇಳಿದ್ನಲ್ವ, ಅದು ಬಂದು 21 ಕಿಲೋಮೀಟರ್ ಆಗುತ್ತೆ. ಇವಾಗ ಇನ್ನೂ 8 ಕಿಲೋಮೀಟರ್ನ ಇದೆ ಅಷ್ಟೇ. ನನಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇವತ್ತು ಮಾತ್ರ ಸಖತ್ ಸೈಕ್ ಆಗಿರ್ತಕ್ಕಂಥ ಸೀನ್ಸ್ ಆಗೋದಿದೆ. ಎಲ್ಲ ಪ್ರಾಣಿಗಳು ಬೇಕಿರೋ ಬಂದ್ಬಿಡ್ತೀನಿ, ಮಾತ್ರ ತೋರಿಸ್ತೀನಿ ಅಂತ ನಿಮಗೆ. ಸೊ ಬನ್ನಿ, ಸದ್ಯಕ್ಕೆ ಕಂಟಿನ್ಯೂ ಮಾಡೋಣ ಜರ್ನಿನ. ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೆ ಮತ್ತೆ ಸಿಗ್ತೀನಂತೆ. ನನಗನ್ಸುತ್ತೆ ಫಾರೆಸ್ಟೇನು ಅಷ್ಟೊಂದು ಗ್ರೀನ್ ಇರಲ್ಲ ಇವಾಗ ಅಂತ, ಬಿಕಾಸ್ ಏನಂದರೆ ಸಮ್ಮರ್ ಅಲ್ವಾ, ಅದಲ್ಲದೆ ಪೀಕ್ ಸಮ್ಮರಲ್ಲಿರೋದು. ಬಟ್ ಒಂದು ಹೋಪ್ ಇದೆ, ಏನಪ್ಪ ಅನ್ನೋದಾದರೆ ಇವಾಗ ನಮಗೆ 2-3 ಮಳೆ ಬೇರೆ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ. ಸೊ ಹಂಗಾಗಿ ಇರೋ ಚಾನ್ಸಸ್ ಇದೆ ಅಂತ ಅಂದ್ಕೊಳ್ಳಿ. ನೋಡುವ ಅದೇನು ಕತೆ ಅಂದ್ಕೊಂಡು ಬನ್ನಿ. ಇವಾಗ ಮುಂದ್ಗಡೆ ನೋಡಿ ನೀವು, ಅಲ್ಲಿ ಇದು ಫಾರೆಸ್ಟ್ ಎಂಟ್ರಿ ಆಗಿರುತ್ತೆ.